ಹಾಯ್, ಎಲ್ಲರಿಗೂ ಶುಭೋದಯ. ಇವತ್ತು ಸಂಡೇ ಸ್ಪೆಷಲು. ನಾವು ಇಲ್ಲಿ ಕೂಟ್ಕಲ್ ತಿಮ್ಮಪ್ಪನ ಬೆಟ್ಟ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಇದು ಒಂದು ಐತಿಹಾಸಿಕ ರಾಮನಗರದ ಸ್ಥಳ. ಇದು ರಾಮನಗರದಿಂದ ಇದು ಒಂದು 50 ಕಿಲೋಮೀಟರ್ಸ್ 10 ಕಿಲೋಮೀಟರ್ಸ್ ಕನಲ್ಲಿ 10 ಓಕೆ. ರಾಮನಗರದಿಂದ ಇದೊಂದು 10 ಕಿಲೋಮೀಟರ್ಸ್ ಅಷ್ಟೇ. ಇದೊಂದು ಐತಿಹಾಸಿಕ ಸ್ಥಳ. ಇದು ಕೂಟ್ಕಲ್ ತಿಮ್ಮಪ್ಪನ ಬೆಟ್ಟ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಝೂಮ್ ಮಾಡ್ತೀನಿ. ಇದೇ ಕೂಟ್ಕಲ್ ತಿಮ್ಮಪ್ಪನ ಬೆಟ್ಟ. ಸೂಪರ್ ಆಗಿದೆ ಪ್ಲೇಸ್ ಒಂದು. ನೋಡಿ, ನೀವು ಒಂದು ಸಮಯ ಬನ್ನಿ, ವಿಸಿಟ್ ಮಾಡಿ, ನೋಡಿ ಯಾವ ಥರ ಇರುತ್ತೆ ಅಂತ. ಆದರೆ ನೋಡೋದಕ್ಕಂತೂ ಎರಡು ಕಣ್ಣು ಸಾಲುವುದಿಲ್ಲ, ಅಷ್ಟು ಸುಂದರವಾಗಿದೆ. ಬಟ್ ನೋಡಿ, ನಾವು ಹೋಗ್ತಾ ಇದ್ದೀವಿ. ಇವತ್ತು ಸಂಡೇ ಇವತ್ತು ನಮಗೆ ವೀಕ್ಲಿ ಸಂಡೇ ರಜೆ ಇರುತ್ತಲ್ಲ. ಸೊ ಹಾಗಾಗಿ ಎಲ್ಲಿ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಹೀಗೆ ನಮಗೆ ಕೂಟ್ಕಲ್ ತಿಮ್ಮಪ್ಪನ ಬೆಟ್ಟ ದೇವಸ್ಥಾನಕ್ಕೆ ಹೋಗಬೇಕು ಅನ್ನಿಸ್ತು. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ನೀವೆಲ್ಲ ನೋಡಬೇಕು ಅಂತ ಅಷ್ಟು ಇಷ್ಟ ಇದೆ, ಬನ್ನಿ, ವಿಸಿಟ್ ಮಾಡಿ, ನೋಡಿ. ಇದೇ ಕೂಟ್ಕಲ್ ತಿಮ್ಮಪ್ಪನ ಬೆಟ್ಟ ಇದ್ದೀವಿ ನಾವು. ನೋಡಿ, ಹಳ್ಳಿ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ನಮಗಂತೂ ತುಂಬಾ ಇಷ್ಟ ಹಳ್ಳಿ ವಾತಾವರಣ ಅಂದರೆ. ನಾವು ಹೋಗ್ತಾ ಇದ್ದೀವಿ ಆಲ್ರೆಡಿ. ನೋಡಿ, ಅದು ಕೂಟ್ಕಲ್ ತಿಮ್ಮಪ್ಪನ ಬೆಟ್ಟ. ಈ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ನಾವು. ಆ ಪ್ಲೇಸ್ ಜಾಗಕ್ಕೆ ಹೋಗಬೇಕು, ಹೋಗ್ತಾ ಇದ್ದೀವಿ. ಯಾರೆಲ್ಲ ಪ್ಲೇಸ್ ಬನ್ನಿ, ದಯವಿಟ್ಟು ಬನ್ನಿ, ಒಂದ್ಸಲ ವಿಸಿಟ್ ಮಾಡಿ. ಒಂದು ಸುಂದರವಾದ ಪ್ಲೇಸ್ ಇದೆ, ಹಳ್ಳಿ ವಾತಾವರಣ ಸೂಪರ್ ಆಗಿದೆ. ಬೈಕು ಫುಲ್ಲು, ಕಾರು ಬೈಕು ಎಲ್ಲ ಬೆಟ್ಟದ ಮೇಲಕ್ಕೆ ಹೋಗುತ್ತೆ. ಸೊ ಹೋಗ್ತಾ ಇದ್ದೀವಿ ನಾವು. ವಿಸಿಟ್ ಮಾಡ್ತಾ ಇದ್ದೀವಿ. ಒಂದೇ ಬಿಟ್ವಿ ಫೈನಲ್ ನಮ್ಮ ಕೂಟ್ಕಲ್ ತಿಮ್ಮಪ್ಪನ ಬೆಟ್ಟ. ಸೂಪರಾಗಿದೆ. ಬನ್ನಿ ಫ್ರೆಂಡ್ಸ್. ಬೇಕಾದರೆ ಮತ್ತೊಮ್ಮೆ ಹೇಳ್ತೀನಿ, ಇದು ರಾಮನಗರಕ್ಕೆ ಬಂದು ರಾಮನಗರದಿಂದ ಒಂದು 10 ಕಿಲೋಮೀಟರ್ಸ್ ಅಷ್ಟೇ ಇರೋದು ಕೂಟ್ಕಲ್ ತಿಮ್ಮಪ್ಪನ ಬೆಟ್ಟ. ಬನ್ನಿ ನೋಡಿ, ಎಲ್ಲರೂ ಹೋಗಿ ಬರ್ತಾ ಇದ್ರಿ. ಇವತ್ತು ಸಂಡೇ ಅಲ್ವಾ, ಫುಲ್ಲು ನೋಡಿ ಯಾವ ಇದೆ ಅಂತ. ಸೂಪರ್ ಪ್ಲೇಸ್. ಇವತ್ತು ಸಂಡೇ ಫುಲ್ಲು ಜನ ಇದ್ದಾರೆ. ಇದು ಪಾರ್ಕಿಂಗ್ ಪ್ಲೇಸ್. ಪಾರ್ಕಿಂಗ್ ಆಗ್ತಾ ಇದ್ವಿ ಗಾಡಿ. ಇದೇ ಕೂಟ್ಕಲ್ ತಿಮ್ಮಪ್ಪನ ದೇವಸ್ಥಾನ. ಸೂಪರಾಗಿದೆ, ಬನ್ನಿ. ಮೇಲ್ಗೆ ಹೋಗೋದಾ? ಚಪ್ಪಲಿ ಬಾಕ್ಲಾಕಿರ್ತಾರೆ, ಸಂಡೇ ಅಲ್ವಾ. ಬಾಲ್ ಹೋಗ್ಬರೋಣ ಹಂಗೆ. ನೋಡಿ ಫ್ರೆಂಡ್ಸ್, ನಾವು ಕೂಟ್ಕಲ್ ತಿಮ್ಮಪ್ಪನ ಸ್ವಾಮಿ ಬೆಟ್ಟ ದೇವಸ್ಥಾನಕ್ಕೆ ಬಂದಿದ್ವಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಕೊಳವೆ ಇದೆ, ತುಂಬ ನೀರಿದೆ. ಬಟ್ ಕ್ಲೋಸ್ ಮಾಡಿದ್ದಾರೆ, ಇಲ್ಲಿ ಯಾರೂ ಬಿಡಲ್ಲ ಅನಿಸುತ್ತೆ ಮೇ ಬಿ. ಬಟ್ ನಾವು ಹೊರಗಿಂದನೇ ನೋಡ್ತಾ ಇದ್ದೀವಿ. ಇಲ್ಲಿ ಲಾಕ್ ಮಾಡಿದ್ದಾರೆ. ಸೊ ಹಾಗಾಗಿ ಯಾರಿಗೂ ವಿಸಿಟ್ ಇಲ್ಲ ಅಂದ್ಕೊತೀನಿ ಕಲ್ಯಾಣಿ ಒಳಗಡೆ. ಬಟ್ ಕಲ್ಯಾಣಿಯಲ್ಲಿ ಫುಲ್ಲು ನೀರಿದೆ, ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಯಾರಿಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಬನ್ನಿ, ಒಂದ್ಸಲ ನಮ್ಮ ಕುಣಿಗಲ್ ಬೆಟ್ಟಕ್ಕೆ ಬನ್ನಿ, ನೋಡಿ. ಇದು ಕುಣಿಗಲ್ ತಿಮ್ಮಪ್ಪನ ಬೆಟ್ಟ, ರಾಮನಗರದಲ್ಲಿ ಒಂದು ಐತಿಹಾಸಿಕ ಪ್ಲೇಸು. ನೋಡಿ ಹೇಗಿದೆ ಅಂತ. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೂ ಇಷ್ಟ ಆದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನೋಡಿ, ಇಲ್ಲಿ ಸೂಪರಾಗಿದೆ ತುಳಸಿ ಮಾತೆ. ಬಟ್ ಅದು ಫ್ಲವರ್ ಯಾವ ಥರ ಇದೆ ಅಂತ ಸಕ್ಕತ್ತಾಗಿದೆ. ನೋಡಿ ಯಾವ ಥರ ಇದೆ ಅಂತ. ಬನ್ನಿ ಫ್ರೆಂಡ್ಸ್, ಈಗೊಂದು ನಿಮಗೆ ತೋರಿಸ್ತೀನಿ ಭಯಂಕರ ಪ್ಲೇಸು ಯಾವ ಥರ ಇದೆ ಅಂತ. ನೋಡಿ, ವಾವ್, ಸೂಪರಾಗಿದೆ. ನೋಡಿ ಯಾವ ಥರ ಇದೆ ಅಂತ. ನೋಡಿ, ಯಾರಿಗೆಲ್ಲ ಇಷ್ಟ ಆದರೆ ಪ್ಲೀಸ್ ಬನ್ನಿ.
ಕುಣಗಲ್ ತಿಮ್ಮಪ್ಪನ ಬೆಟ್ಟ ಒಂದ್ಸಲಿ ವಿಸಿಟ್ ಮಾಡಿ ನೋಡಿ ಒಂದ್ಸಲಿ ಯಾವ ಥರ ಇದೆ ಅಂತ. ನಿಮಗೂ ತುಂಬಾ ಇಷ್ಟ ಆಗುತ್ತೆ. ಇದು ಚಿಕ್ಕಬಳ್ಳಾಪುರ ಸೈಡು ನಂದಿ ಬೆಟ್ಟ ಇದೆಯಲ್ಲ, ಸೊ ಅದೇ ಥರ ಇದೆ. ಬಟ್ ಅದು ನಂದಿ ಬೆಟ್ಟ ಪ್ಲಸ್ ಇದು ನಂದಿ ಹಿಲ್ಸ್, ಇದು ಕುಣಗಲ್ ತಿಮ್ಮಪ್ಪನ ಬೆಟ್ಟ. ನೋಡಿ ಇನ್ನೂ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಇದು ಬೆಟ್ಟದ ಮೇಲೆ ಹತ್ತಬೇಕು ಒಂದ್ಸಲಿ. ಮನು ಹತ್ತೋಣ, ಹಂಗೆ ಸಿಂಧು ಬಂದು ಹಿಂಗೆ ಬರೋಣ ಬಾ. ಸಂಡೇ ಅಲ್ವಾ, ಇವತ್ತು ಫುಲ್ಲು ಜನ ಇದ್ದಾರೆ. ಸೂಪರ್ ಪ್ಲೇಸು, ಸೂಪರ್ ಲೊಕೇಶನ್ನು. ಬನ್ನಿ ತೋರಿಸ್ಕೊಡ್ತೀನಿ. ನೀವು ಎಲ್ಲ ಬನ್ನಿ ಒಂದ್ಸಲ ವಿಸಿಟ್ ಮಾಡಿ. ಯಾವ ಥರ ಇದೆ ಅಂತ ಇಲ್ಲ ಆಗಲೇ ತೋರಿಸ್ತಿದ್ದೀನಿ. ಇದು ಸೂಪರಾಗಿದೆ ಲೊಕೇಶನ್. ಅವತ್ತು ಇಲ್ವೇ ಅಲ್ಲ ನೀವು ಫೋಟೋ ಹಿಡ್ದಿದ್ದು, ಆ ಪ್ಲೇಸಲ್ಲಿ ಕೂತ್ಕೊಂಡು ವಿಡಿಯೋ ಮಾಡಿರೋದು. ನೋಡಿ ಫ್ರೆಂಡ್ಸ್, ಬೆಟ್ಟ ಹತ್ತುತ್ತಾ ಇದ್ದೀವಿ. ಬಿಸಿಲು, ಬಟ್ ಆದರೂ ಚೆನ್ನಾಗಿದೆ. ಬನ್ನಿ. ಮಾಡೋ ಹಂಗೆ ಮುಂದಕ್ಕೆ ಹೋಗ್ತಾ ಇರ್ತೀವಿ. ಸ್ಲಿಪ್ಪರ್ ಹಾಕ ಬರ್ಬೋದಾಯ್ತಲ್ಲ. ನೋಡಿ ಫ್ರೆಂಡ್ಸ್, ಯಾರು ಬರಬೇಕು ಅನ್ಸಿದ್ರೆ ಪ್ಲೀಸ್ ಬನ್ನಿ. ತುಂಬಾ ಚೆನ್ನಾಗಿದೆ ಪ್ಲೇಸು. ಕುಣಗಲ್ ತಿಮ್ಮಪ್ಪನ ಬೆಟ್ಟ ದೇವಸ್ಥಾನ. ನೀವು ಒಂದ್ಸಲ ವಿಸಿಟ್ ಮಾಡಿ. ನನಗಂತೂ ಬರೀ ಖುಷಿ ಆಯ್ತಪ್ಪ, ಸಿಕ್ಕಾಪಟ್ಟೆ. ಅದು ಝೂಮ್ ಮಾಡ್ಮನು ನಡಿ ಮುಂದೆ. ಯಾವ ಥರ ಇದೆ ಬರೀ ಖುಷಿ ಆಯಿತು, ಸಿಕ್ಕಾಪಟ್ಟೆ ಖುಷಿ ಆಯಿತು. ಇದೇ ನಮ್ಮ ಕುಣಗಲ್ ತಿಮ್ಮಪ್ಪನ ಬೆಟ್ಟನ. ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ನನಗಂತೂ ಸಾಕಾಗೋಯ್ತು. ಸ್ವಲ್ಪ ಬೆಟ್ಟ ಹತ್ತಷ್ಟರಲ್ಲಿ ತುಂಬ ಸುಸ್ತಾಯಿತು. ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ನಮ್ಮ ಕುಣಗಲ್ ಬೆಟ್ಟಕ್ಕೆ. ತುಂಬಾ ಸೂಪರ್ ಆಗಿದೆ. ಹೋಗ್ಬೋದು ಆಕಾಶದೈತಾರೆ. ಆಫ್ ಮಾಡಲಾ?